ಮಹಾಭಾರತ ಸರಣಿ 3ರಲ್ಲಿ ಪ್ರಪಂಚದ 7 ಚಿರಂಜೀವಿಗಳಲ್ಲಿ ಒಬ್ಬನಾದಂತಹ ಅಶ್ವತ್ಥಾಮನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಹಾಭಾರತದ ಮಹಾಕಾವ್ಯದಲ್ಲಿ ಇದ್ದ ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಹುಟ್ಟಿದೊಡನೆ ಕುದುರೆ ಅಂತ ಇರ್ತಾನೆ. ಆದ್ರಿಂದ ಇದನಿಗೆ ಅಶ್ವತ್ಥಾಮ ಅನ್ನೋ ಹೆಸರು ಬರುತ್ತೆ. ಗುರು ದ್ರೋಣಾಚಾರ್ಯರು ಶಿವನಂತೆ ತೇಜಸ್ಸು ಮತ್ತು ಪರಾಕ್ರಮಶಾಲಿಯಾದಂಥ ಒಂದು ಮಗುವನ್ನು ಪಡೆಯಲು ಇಚ್ಛಿಸ್ತಾರೆ. ಅದರಂತೆ ಶಿವನ ಕುರಿತು ಹಲವಾರು ವರ್ಷಗಳವರೆಗೆ ಗುರು ದ್ರೋಣಾಚಾರ್ಯರು ಘೋರವಾದ ತಪಸ್ಸನ್ನು ಆಚರಿಸ್ತಾರೆ. ತಪಸ್ಸಿನ ಪ್ರತಿಫಲ ಗುರು ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಜನಿಸ್ತಾನೆ. ಅಶ್ವತ್ಥಾಮ ಹುಟ್ಟಿದಾಗಲೇ ಆತನ ಹಣೆ ಮೇಲೆ ಒಂದು ದೈವಿಕವಾದಂತಹ ರತ್ನದ ಅಂಶ ಬಂದಿರುತ್ತೆ. ಆ ರತ್ನ ಆತನ ಹಣೆ ಮೇಲೆ ಇರುವವರೆಗೂ ರೋಗಗಳು, ವೃದ್ಧಾಪ, ಆಯಾಸ, ಬಾಯಾರಿಕೆ, ಯಾವುದೇ ಆಯುಧಗಳಿಂದ ತೊಂದರೆ ಆಗದೆ ಇರೋ ಹಾಗೆ ಆ ರತ್ನ ಅಶ್ವತ್ಥಾಮನಿಗೆ ರಕ್ಷಣೆ ನೀಡ್ತಾ ಇರುತ್ತೆ. ಅಶ್ವತ್ಥಾಮನು ತನ್ನ ಬಾಲ್ಯದ ಜೀವನವನ್ನು ತುಂಬಾ ಕಷ್ಟಕರವಾಗಿ ಕಳೆದಿರ್ತಾನೆ. ಗುರು ದ್ರೋಣರು ತುಂಬಾ ಬಡತನದಲ್ಲಿರ್ತಾರೆ. ಆಗ ದ್ರೋಣರ ಬಾಲ್ಯದ ಸ್ನೇಹಿತನಾದಂಥ ದೃಪದ ರಾಜನ ಬಳಿ ದ್ರೋಣರು ಸಹಾಯ ಬೇಡೋದಕ್ಕಂತೇಳಿ ದೃಪದನ ಆಸ್ಥಾನಕ್ಕೆ ಹೋಗ್ತಾರೆ. ಆಗ ದೃಪದ ದ್ರೋಣರನ್ನು ತುಂಬಾ ಅವಮಾನ ಮಾಡ್ತಾನೆ. ಇದನ್ನ ನೋಡಿದಂಥ ಕೃಪ ಹಸ್ತಿನಾಪುರಕ್ಕೆ ಗುರು ದ್ರೋಣರನ್ನು ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ದ್ರೋಣರು ಕೌರವರು ಮತ್ತು ಪಾಂಡವರ ಗುರುಗಳಾಗುತ್ತಾರೆ. ಅಶ್ವತ್ಥಾಮನು ತನ್ನ ತಂದೆಯಿಂದ ಕೌರವರು ಮತ್ತು ಪಾಂಡವರ ಜೊತೆ ಸೇರಿ ಬಿಲ್ಲು ಬಾಣ ಮತ್ತು ಕತ್ತಿವರಸೆ ಯುದ್ಧದಲ್ಲಿ ತರಬೇತಿ ಪಡೆಯುತ್ತಾನೆ. ಅಶ್ವತ್ಥಾಮನಿಗೆ ಚಿಕ್ಕ ವಯಸ್ಸಿನಿಂದಲೂ ಕುದುರೆಗಳ ಮೇಲೆ ಅಪಾರವಾದ ಒಲವಿರ್ತದೆ. ಇದನ್ನು ಗಮನಿಸಿದಂತ ದುರ್ಯೋಧನ ಅಶ್ವತ್ಥಾಮನಿಗೆ ಚೆನ್ನಾಗಿ ಸಾಕಿ ಬೆಳೆಸಿದಂತ ಕುದುರೆಗಳನ್ನು ಉಡುಗೊರೆಯಾಗಿ ನೀಡ್ತಾನೆ. ಇದಕ್ಕೆ ಪ್ರತಿಯಾಗಿ ಅಶ್ವತ್ಥಾಮ ದುರ್ಯೋಧನಿಗೆ ತನ್ನ ಸ್ವಾಮಿ ನಿಷ್ಠೆಯನ್ನು ಕೊಡ್ತಾನೆ ಹಾಗೂ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡುತ್ತಾನೆ. ಮಹಾರಥಿ ಅಶ್ವತ್ಥಾಮ ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ, ಬ್ರಹ್ಮಶಿರಸ್ತ್ರ ಹಾಗೂ ಇನ್ನಿತರ ದೈವಿಕ ಅಸ್ತ್ರಗಳ ಮಹಾಜ್ಞಾನವನ್ನು ಪಡೆದಿದ್ದ. ಕುರುಕ್ಷೇತ್ರ ಯುದ್ಧದ 10ನೇ ದಿನ ಭೀಷ್ಮಾಪತನ ನಂತರ ಸೈನ್ಯಗಳ ಸೇನಾಧಿಪತಿಯಾಗಿ ಗುರು ದ್ರೋಣರು ಆಯ್ಕೆಯಾಗುತ್ತಾರೆ ಹಾಗೂ ಧರ್ಮರಾಯನನ್ನು ಬಂಧಿಸುವುದಾಗಿ ದುರ್ಯೋಧನನಿಗೆ ಭರವಸೆ ನೀಡುತ್ತಾರೆ. ಧರ್ಮರಾಯನನ್ನು ಬಂಧಿಸುವುದರಲ್ಲಿ ದ್ರೋಣರು ಪದೇ ಪದೇ ವಿಫಲ ಆಗಿರುವುದನ್ನು ಕಂಡು ದುರ್ಯೋಧನನು ಬಹಳ ಕ್ರೋಧಗೊಳ್ಳುತ್ತಾನೆ. ಇದನ್ನು ನೋಡಿದಂತ ಅಶ್ವತ್ಥಾಮ ಬಹಳ ಆಕ್ರೋಶ ವ್ಯಕ್ತಪಡಿಸುತ್ತಾನೆ. ಶಸ್ತ್ರವನ್ನು ಹೊತ್ತಿರುವ ದ್ರೋಣರನ್ನು ಸೋಲಿಸುವುದು ಬಹಳ ಕಷ್ಟ ಅಂತ ಕೃಷ್ಣನಿಗೆ ತಿಳಿದಿರುತ್ತೆ. ಧರ್ಮರಾಯನಿಗೆ ಅಶ್ವತ್ಥಾಮ ಯುದ್ಧದಲ್ಲಿ ಸತ್ತ ಅಂತ ಹೇಳೋದು ಕೇಳ್ತಾನೆ. ಅದೇ ಸಮಯದಲ್ಲಿ ಭೀಮ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಲ್ತಾನೆ. ವಾಸ್ತವವಾಗಿ ಧರ್ಮರಾಯ ಅಶ್ವತ್ಥ ಎಂಬ ಆನೆಯನ್ನು ಕೊಲ್ಲಲಾಯಿತು ಅಂತ ಹೇಳ್ತಾನೆ. ಆದ್ರೆ ಆನೆ ಎಂಬ ಶಬ್ದದ ಬಳಕೆ ನಡುವೆ ಕೃಷ್ಣ ಶಂಖವನ್ನು ಉದ್ದಾನೆ. ಇದರಿಂದ ಅಶ್ವತ್ಥಾಮನನ್ನು ಕೊಲ್ಲಲಾಯಿತು ಎಂಬ ಅರ್ಥ ಬಂದಿರುತ್ತೆ. ಇದನ್ನು ಕೇಳಿದಂತ ದ್ರೋಣರು ದುಃಖಿತರಾಗಿ ತಪಸ್ಸಿಗೆ ಕುಳಿತುಬಿಡ್ತಾರೆ. ಆಗ ದೃಷ್ಟದ್ಯುಮ್ನ ದುಃಖಿತ ಋಷಿಯ ಶಿರಚ್ಛೇದನ ಮಾಡ್ತಾನೆ. ತನ್ನ ತಂದೆಯನ್ನು ಮೋಸದ ವಿಧಾನದಿಂದ ಕೊಂದಂತ ವಿಚಾರ ತಿಳಿದಂತ ಅಶ್ವತ್ಥಾಮ ಬಹಳ ಕ್ರೋಧದಿಂದ ದುರ್ಯೋಧನ ಬಳಿ ಪಾಂಡವರನ್ನು ನಾಶಪಡಿಸಿಯೇ ತೀರುತ್ತಾನೆ ಅಂತೇಳಿ ಘೋರವಾಗಿ ಪ್ರತಿಜ್ಞೆ ಮಾಡ್ತಾನೆ. ರಾತ್ರಿಯಲ್ಲಿ ಪಾಂಡವರ ಮೇಲೆ ದಾಳಿ ಮಾಡ್ಬೇಕಂತೇಳಿ ಶಿಬಿರದ ಮೇಲೆ ಬರ್ತಾನೆ. ಶಿಬಿರನ ಒಂದು ಭೂತ ಕಾಯ್ತಾ ಇರ್ತದೆ. ಇದನ್ನು ನೋಡಿದಂತ ಅಶ್ವತ್ಥಾಮ ಅಗ್ನಿಕುಂಡದೊಳಗಡೆ ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡ್ತಾನೆ. ತಪಸ್ಸಿಗೆ ಮೆಚ್ಚಿ ಶಿವ ಅಶ್ವತ್ಥಾಮನಿಗೆ ಒಂದು ದಿವ್ಯಾಸ್ತ್ರ ಖಡ್ಗವನ್ನು ಕೊಡ್ತಾನೆ. ಇದನ್ನ ತೆಗೆದುಕೊಂಡ ಅಶ್ವತ್ಥಾಮ ನೇರವಾಗಿ ಪಾಂಡವರ ಶಿಬಿರದ ಒಳಗಡೆ ನುಗ್ತಾನೆ. ಅಶ್ವತ್ಥಾಮನನ್ನು ಈಗ ತಡೆಯೋಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಶಿಬಿರವನ್ನು ಪ್ರವೇಶಿಸಿದ ಮೊದಲೇ ಪಾಂಡವರ ಸೈನ್ಯಾಧಿಪತಿ ದೃಷ್ಟದ್ಯುಮ್ನನ್ನು ಒದ್ದು ಕೊಲ್ತಾನೆ. ತದನಂತರ ಶಿಖಂಡಿ, ಉತ್ತಮೌಜಸ್, ಯುಧಮನ್ಯು ಮತ್ತು ಪಾಂಡವರ ಸೈನ್ಯ ಹಲವು ಸೈನ್ಯಾಧಿಕಾರಿಗಳನ್ನು ಕೊಲ್ತಾನೆ. ಮತ್ತು ಮುಖ್ಯವಾಗಿ ರಾತ್ರಿಯಲ್ಲಿ ಪಾಂಡವರಂತ ತಿಳಿದು ಅವರ ಮಕ್ಕಳನ್ನು ಸಂಹಾರ ಮಾಡ್ತಾನೆ. ನಡೆದ ಘಟನೆಯನ್ನು ಮರುದಿನ ದುರ್ಯೋಧನನ ಬಳಿ ತಿಳಿಸ್ತಾನೆ ಮತ್ತು ಪಾಂಡವರಿಗೆ ತಮ್ಮ ಪುತ್ರರಿಲ್ಲ ಅಂತ ತಿಳಿದು ದುರ್ಯೋಧನ ತೃಪ್ತಿಯಿಂದ ತನ್ನ ಕೊನೆ ಹೆಸರು ಹೇಳ್ತಾನೆ. ಈ ಘಟನೆಯನ್ನು ಕೇಳಿದಂತ ಪಾಂಡವರು ಅಶ್ವತ್ಥಾಮನನ್ನು ಕೊಲ್ಲಲು ಮುಂದಾಗ್ತಾರೆ. ಆಗ ಅಶ್ವತ್ಥಾಮ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಅರ್ಜುನ ಪ್ರತಿಯಾಗಿ ವಿರೋಧಿ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮನ ಮೇಲೆ ಪ್ರಯೋಗ ಮಾಡ್ತಾರೆ. ಇದನ್ನು ನೋಡಿದಂತ ಕೃಷ್ಣ ಅರ್ಜುನನ್ನು ತಡಿತಾನೆ. ಯಾಕಂದ್ರೆ ಎರಡೂ ಬ್ರಹ್ಮಾಸ್ತ್ರಗಳು ಪರಸ್ಪರ ಮುಖಿಯಾದ್ರೆ ಲೋಕವು ನಾಶ ಆಗುತ್ತೆ. ಆದ್ರಿಂದ ಮತ್ತೆ ನಿನ್ನ ಬ್ರಹ್ಮಾಸ್ತ್ರವನ್ನು ವಾಪಸ್ ತಗೋ ಅಂತ ಹೇಳಿದಾಗ ಅರ್ಜುನ ಕೃಷ್ಣನ ಮಾತಿಗೆ ಮರು ಮಾತಾಡದೆ ತನ್ನ ಬ್ರಹ್ಮಾಸ್ತ್ರವನ್ನು ವಾಪಸ್ ತಗೋತಾನೆ. ಈಗ ಕೃಷ್ಣ ಅಶ್ವತ್ಥಾಮನಿಗೆ ನಿನ್ನ ಬ್ರಹ್ಮಾಸ್ತ್ರವನ್ನು ವಾಪಸ್ ತಗೋ ಅಂತ ಹೇಳಿದಾಗ ಅಶ್ವತ್ಥಾಮ ನನಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಮಾತ್ರ ಬರುತ್ತೆ ಮತ್ತು ವಾಪಸ್ ತಗೊಳ್ಳೋದಕ್ಕೆ ಬರಲ್ಲ. ಹಾಗೂ ಇದು ಅಭಿಮನ್ಯು ಹೆಂಡತಿಯಾದ ಉತ್ತರೆಯ ಗರ್ಭದಲ್ಲಿರುವ ಮಗುವನ್ನು ನೇರವಾಗಿ ತಾಕುತ್ತೆ ಅಂತೇಳಿ ಗಾಗೈಸಿ ನಗ್ತಾನೆ. ಕೃಷ್ಣ ಉತ್ತರೆಯ ಹೊಟ್ಟೆಯಲ್ಲಿರುವಂತ ಮಗುವನ್ನು ಬ್ರಹ್ಮಾಸ್ತ್ರದ ಪರಿಣಾಮಗಳಿಂದ ರಕ್ಷಣೆ ಮಾಡ್ತಾನೆ ಮತ್ತು ಇನ್ನೂ ಲೋಕವನ್ನು ಕಾಣದಂತಹ ಮಗುವಿನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದ್ರಿಂದ ಕೃಷ್ಣ ಅಶ್ವತ್ಥಾಮನಿಗೆ ಒಂದು ಘೋರವಾದಂತಹ ಶಾಪವನ್ನು ಕೊಡ್ತಾನೆ. ಅದೇನೆಂದ್ರೆ ಕಲಿಯುಗದ ಕೊನೆಯವರೆಗೂ ನಿನಗೆ ಸಾವು ಬರಲ್ಲ. ಪ್ರತಿ ದಿವಸ ನಿನ್ನ ದೇಹದಿಂದ ರಕ್ತ ಕೀವು ಹರಿದನೇ ಇರ್ತದೆ. ನಿನ್ನ ಬಳಿ ಯಾರು ಮಾತಾಡ್ಸಲ್ಲ ಹಾಗೂ ನಿನ್ನ ಬಳಿ ಯಾರು ಬರೋದಿಲ್ಲ. ಕೊನೆಯವರೆಗೂ ನೀನು ಒಬ್ಬಂಟಿಯಾಗಿ
ಪ್ರತಿ ದಿವಸ ಸಾವನ್ನ ಬೇಡಿದ್ರು ಕೂಡ ನಿನ್ಗೆ ಸಾವು ಬರಲ್ಲ ಅಂತೇಳಿ ಭಯಂಕರವಾದ ಶಾಪವನ್ನು ಕೊಡ್ತಾನೆ. ಸುಮಾರು 5,000 ವರ್ಷಗಳಿಂದ ಈಗಲೂ ಕೂಡ ಅಶ್ವತ್ಥಾಮ ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ತಿರುಗಾಡ್ತಾನೆ ಅಂತೇಳಿ ಅಲ್ಲಿನ ಜನರ ನಂಬಿಕೆಯಾಗಿದೆ. ಶ್ರೀಕೃಷ್ಣನ ಶಾಪದ ಫಲಿತಾಂಶ ಮಧ್ಯಪ್ರದೇಶದ ಕೋಟೆಯಲ್ಲಿ ಈಗಲೂ ನೋಡಬಹುದಾಗಿದೆ. ಈ ಕೋಟೆಯ ಹೆಸರು ಅಸಿರ್ಗರ್. ಇದು ಮಧ್ಯಪ್ರದೇಶದ ಬುಹ್ರಾನ್ಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಶಿವನನ್ನು ಆರಾಧಿಸಲು ಅಶ್ವತ್ಥಾಮ ಇಂದಿಗೂ ಈ ಕೋಟೆಗೆ ಬರುತ್ತಾನೆಂದು ಅಲ್ಲಿನ ಸ್ಥಳೀಯರ ಜನರ ನಂಬಿಕೆಯಾಗಿದೆ. ಹಾಗೂ ಅಶ್ವತ್ಥಾಮನನ್ನು ನೋಡಿದವರು ಬದುಕುಳಿಯುವುದಿಲ್ಲ ಮತ್ತು ಅಲ್ಲಿನ ಕೆಲವರು ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡಿದ್ದಾರೆಂದು ಅಲ್ಲಿನ ಜನ ಹೇಳುತ್ತಾರೆ. ಏನೇ ಆದರೂ ಅಶ್ವತ್ಥಾಮ ಇನ್ನೂ ಲೋಕವನ್ನು ಕಾಣದಂತಹ ಹಸುಗೂಸಿನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬಾರ್ದಾಗಿತ್ತು. ಹಾಗೆ ಮಾಡಿದ್ರಿಂದನೇ ಕೃಷ್ಣನ ಶಾಪಕ್ಕೆ ಅಶ್ವತ್ಥಾಮ ಗುರಿಯಾಗಿತ್ತು. ಹಾಗೂ ಈಗಲೂ ಕೂಡ ಅಶ್ವತ್ಥಾಮ ಸಾವನ್ನು ಪ್ರತಿ ದಿವಸ ನೆನೆದು ರೋಧಿಸ್ತಾ ಇರೋದು. ಮುಂದಿನ ಸರಣಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.